ಎವ್ರಿವನ್, ಎಲ್ರಿಗೂ ಕೂಡ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನು ಅಂತಂದರೆ, ಯಾವ ಥರ ನೀವು ವೆರಿಫೈ ಮಾಡಬೇಕು ಬ್ಯಾಂಕ್ ಡೀಟೇಲ್ಸ್ನ. ಯಾವುದಕ್ಕೆ ಅಂತಂದರೆ ರೀಫಂಡ್ ಅಮೌಂಟ್ಗೆ. ಸೊ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಎಲ್ಲನೂ ಕೂಡ ಹೇಳ್ತೀನಿ. ಸೊ ಮೊದಲನೇದಾಗಿ ನೀವೇನು ಮಾಡಬೇಕು ಅಂತಂದರೆ, NTA ಅಫಿಷಿಯಲ್ ವೆಬ್ಸೈಟಲ್ಲಿ ಲಿಂಕ್ ಕೊಟ್ಟಿದ್ದಾರೆ. ಸೊ ಏನು ಲಿಂಕ್ ಅದು ಅಂತ ಅಂದರೆ, ರೀಫಂಡ್ ಅಮೌಂಟ್ ಏನು ನೀವು ಬ್ಯಾಂಕ್ ಡೀಟೇಲ್ಸ್ನ ಹಾಕಿರ್ತೀರ ಅಲ್ವಾ, ಸೊ ಅದು ಕರೆಕ್ಷನ್ ಮಾಡೋದಕ್ಕೋಸ್ಕರ ಲಿಂಕ್ ಕೊಟ್ಟಿರುವಂತಹದ್ದು. ಯಾವ ಥರ ಕರೆಕ್ಷನ್ ಮಾಡೋದು, ಯಾವ್ಯಾವ ಥರ ಸ್ಟೂಡೆಂಟ್ಸು ಇದರಲ್ಲಿ ನಾವು ಕರೆಕ್ಷನ್ ಮಾಡ್ಕೋಬೋದು ಅಂತ ಕೇಳಿದ್ರೆ, ನೀವು ಮುಂಚೆನೇ ಬ್ಯಾಂಕ್ ಡೀಟೇಲ್ಸ್ನ ಹಾಕಿರ್ತೀರ. ಇಫ್ ಏನೋ ತಪ್ಪಾಗಿರುತ್ತೆ, ಇಂಥ ಸ್ಟೂಡೆಂಟ್ಸು ನೀವಿಲ್ಲಿ ಕರೆಕ್ಷನ್ನ ಮಾಡ್ಕೋಬೋದು. ಇನ್ನೊಂದು, ನೀವೇನು ತಪ್ಪು ಮಾಡಿಲ್ಲ, ಎಲ್ಲನೂ ಕೂಡ ಕರೆಕ್ಟಾಗಿ ಹಾಕಿದ್ದೀರಾ ಅಂತಂದರೆ ಇಂಥವರು ಕೂಡ ನೀವಲ್ಲಿ ಹೋಗಿ ಕನ್ಫರ್ಮ್ ಮಾಡಬೇಕು. ನಂದು ಎಲ್ಲ ಕೂಡ ಬ್ಯಾಂಕ್ ಅಕೌಂಟು ಡೀಟೇಲ್ಸ್ ಏನಿದೆ ಎಲ್ಲ ಕೂಡ ಕರೆಕ್ಟ್ ಇದೆ ಅಂತ ಹೇಳಿ ಕನ್ಫರ್ಮ್ ಮಾಡಿ ಅಪ್ಡೇಟ್ ಮಾಡಬೇಕು. ಇನ್ನು ಕೆಲವರು ನೀವು ನೋ ಹೇಳಿರ್ತೀರ, ಸೊ ನೋವು ಕೊಟ್ಕೊಂಡಿರ್ತೀರ, ನಾನು ಇಷ್ಟ ಇಲ್ಲ ನನಗೆ ರೀಫಂಡ್ ತೊಗೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು, ಅಂಥವ್ರಿಗೂ ಕೂಡ ಚಾನ್ಸ್ ಕೊಟ್ಟಿದ್ದಾರೆ, ಹೋಗಿ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ನೀವೇನು ಮಾಡಬೇಕು ಅಂತಂದರೆ, NTA ಏನಿರುತ್ತಲ್ವ, NTA ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಲಿಂಕ್ ಕೊಟ್ಟಿರ್ತಾರೆ, ಲಾಗಿನ್ ಆಗಬೇಕು. ಸೊ ತೋರಿಸ್ತೀನಿ ಹೇಗಾಗಬೇಕು, ಏನು ಮಾಡಬೇಕು ಅಂತ ಎಲ್ಲನೂ ಕೂಡ. ಅದಕ್ಕೂ ಮುಂಚೆ ವಿಡಿಯೋನ ಶುರು ಮಾಡೋಣ. ಸೊ ನೀವೇನು ಮಾಡಬೇಕು ಅಂದರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಇದೇ ಥರ ನೀಟ್ ಅಥವಾ CET ಏನೇ ಇದ್ದರೂ ಕೂಡ ಇನ್ಫಾರ್ಮೇಷನ್ ಕೂಡ ತಿಳಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ, ಇಲ್ಲಿ ಯಾವ ಥರ ಬ್ಯಾಂಕ್ ಅಕೌಂಟ್ಸ್ನ ಲಿಂಕ್ ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ. ಮತ್ತು ಇನ್ನೊಂದು ಏನಂತಂದರೆ, ಪ್ರಾವಿಷನಲ್ ಆನ್ಸರ್ ಕೀಸ್ನ ಕೊಟ್ಟಿದ್ದಾರೆ. ಸೊ ನೀವಿನ್ನೂ ಯಾರು ಕೂಡ ಇನ್ನೂ ಚೆಕ್ ಮಾಡ್ಕೊಂಡಿಲ್ಲ, ನೋಡಿಲ್ಲ ಅದನ್ನು ಕೂಡ ಹೋಗಿ ನೋಡಿ. ಅದು ಕೂಡ ಅವ್ರದ್ದು NTA ಅವ್ರದ್ದು ಅಫಿಷಿಯಲ್ ವೆಬ್ಸೈಟಿನಲ್ಲಿನೇ ಇದೆ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ. ಸೊ ಕೀ ಆನ್ಸರ್ಸ್ ಎಲ್ಲನೂ ಕೊಟ್ಟಿದ್ದಾರೆ. ಓಕೆ, ಇವಾಗ ನಾವು ಅಫಿಷಿಯಲ್ ವೆಬ್ಸೈಟ್ಗೆ ಲಾಗಿನ್ ಮಾಡೋಣ. ನೋಡಿ, ಇದು ಅಫಿಷಿಯಲ್ ವೆಬ್ಸೈಟು NTAದವ್ರದ್ದು. ಸೊ ನೀವು ಈ ಥರ ಲಾಗಿನ್ ಮಾಡಿದಾಗ ನೋಡಿ, ಇಲ್ಲೆಲ್ಲ ಕೂಡ ಲಿಂಕ್ಸು ಏನೇನಿದೆ ಇನ್ಫಾರ್ಮೇಷನ್ ಎಲ್ಲ ಹಾಕಿದ್ದಾರೆ. ಇಂಟ್ರೊಡಕ್ಷನ್ನು ಇದ್ರ ಪಕ್ಕ ಇದೆ ನೋಡಿ, ಫೈನಲ್ ಆಪರ್ಚುನಿಟಿ ಫಾರ್ ಕನ್ಫರ್ಮೇಷನ್ ಆಫ್ ಕರೆಕ್ಷನ್, ಅಪ್ಡೇಷನ್ ಆಫ್ ಬ್ಯಾಂಕ್ ಡೀಟೇಲ್ಸ್, ಇದೆಲ್ಲನೂ ಇದೆ. ಸೊ ಅದ್ರ ಕೆಳಗಡೆ ಇದೆ ನೋಡಿ, ಪ್ರಾವಿಷನಲ್ ಆನ್ಸರ್ ಕೀಸ್ ಫಾರ್ NEET UG. ಅದು ಕೂಡ ಆನ್ಸರ್ ಕೀಸ್ನ ಇಲ್ಲಿ ಕೊಟ್ಟಿದ್ದಾರೆ, ನೀವು ಚೆಕ್ ಮಾಡಿ. ಇನ್ನೂ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡಿ, ಲಿಂಕ್ನ ಓಪನ್ ಮಾಡ್ಕೋಬೇಕು ನೀವು. ಸೊ ಆ ಲಿಂಕ್ನ ಕ್ಲಿಕ್ ಮಾಡಿ ಓಪನ್ ಮಾಡಿದ ಕೂಡಲೇ ಈ ಥರ ಬರುತ್ತೆ. ಅಪ್ಲಿಕೇಶನ್ ನಂಬರ್ ಬೇಕು, ನಿಮ್ಮದು ಪಾಸ್ವರ್ಡ್ ಬೇಕು ಆ್ಯಂಡ್ ಕ್ಯಾಪ್ಚಾ. ಸೊ ಅದನ್ನು ಅಲ್ಲಿ ಕಾಪಿ ಮಾಡಬೇಕು ನೀವು. ಇಷ್ಟನ್ನು ಮಾಡಿ ಹಾಕಿದ್ರೆ, ಲಾಗಿನ್ ಮಾಡಿದ್ರೆ, ಸೊ ನಿಮ್ಮದು ಏನು ರಿಜಿಸ್ಟರ್ ಕ್ಯಾಂಡಿಡೇಟ್ ಆ್ಯಕ್ಟಿವಿಟಿ ಇದಾದಮೇಲೆ ಬರುತ್ತೆ ನೋಡಿ. ಅಪ್ಲಿಕೇಶನ್ ನಂಬರ್ ಹಾಕಿ, ಪಾಸ್ವರ್ಡ್ ಹಾಕಿ, ಮತ್ತು ನಿಮ್ಮ ಮೊಬೈಲ್ ನಂಬರ್ ಬೇಕು ಏನಕ್ಕೆ, OTP ಬರೋದಕ್ಕೆ. ನೋಡಿ, ಅದೆಲ್ಲ ಹಾಕಿದ ಕೂಡಲೇ ಸೊ ಇದು OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. OTP ಬಂದಾಗ ನೀವೇನು ಮಾಡಬೇಕು ಅಂತಂದರೆ, ಸಿಂಪ್ಲಿ ನಿಮ್ಮದು OTPನ ಅಲ್ಲಿ ಆ್ಯಡ್ ಮಾಡಿ. ಸೊ ಹಾಕಿ ಏನು OTPನ ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ನ ಮತ್ತೆ ಆ್ಯಡ್ ಮಾಡೋ ಅವಶ್ಯಕತೆ ಇರೋಲ್ಲ, ಬಿಕಾಸ್ ಅದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬರುತ್ತೆ. ಮುಂಚೆ ಯಾವುದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಅದಕ್ಕೆ ಬಂದಿರುತ್ತೆ. ಸೊ ಅದು ಬೇಕು ನಿಮಗೆ. OTPನ ಹಾಕಬೇಕು. ಇಲ್ಲಿ OTPನ ಹಾಕಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತಿದೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮ್ಮದು ಬ್ಯಾಂಕ್ ಅಕೌಂಟ್ಸ್ ಏನೇನಿರುತ್ತೆ ಎಲ್ಲನೂ ಕೂಡ ಡಿಸ್ಪ್ಲೇ ಆಗುತ್ತೆ. ನೋಡಿ, ಈ ಥರ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ನೀವಿಲ್ಲಿ ಏನು ಮಾಡಬೇಕು ಅಂತಂದರೆ ಹೇಳ್ತೀನಿ. ಮೊದಲನೇದಾಗಿ ನಿಮ್ಮ ನೇಮ್ ನೋಡ್ಕೊಳ್ಳಿ, ನಿಮ್ಮದು ಅಕೌಂಟ್ ನಂಬರಲ್ಲಿ ನೋಡ್ಕೊಳ್ಳಿ, ಆ್ಯಂಡ್ ನಿಮ್ಮದು IFSC ಕೋಡ್ ನೋಡ್ಕೊಳ್ಳಿ. ಸೊ ನಿಮ್ಮ ನೇಮು ನಿಮ್ಮ ಪಾಸ್ಬುಕ್ ಅಕೌಂಟ್ನ ನೋಡಿ, ಅದರಲ್ಲಿ ಸೇಮ್ ಇತ್ತು, ಅದೇ ಥರ ನೀವು ಹಾಕಿದ್ದೀರಂದ್ರೆ ಕರೆಕ್ಟ್ ಇದೆ. ಆ್ಯಂಡ್ ನಿಮ್ಮ IFSC ಕೋಡ್ನ ಚೆಕ್ ಮಾಡ್ಕೊಳ್ಳಿ, ಅದು ಕೂಡ ಕರೆಕ್ಟ್ ಇದ್ದರೆ ಓಕೆ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಚೆಕ್ ಮಾಡ್ಕೊಳ್ಳಿ, ಅಕೌಂಟ್ ನಂಬರ್ನ. ಸೊ ಅದು ಕೂಡ ಕರೆಕ್ಟ್ ಇದ್ದರೆ ಓಕೆ. ಎಲ್ಲನೂ ಸರಿ ಇತ್ತು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ, ಕೆಳಗಡೆ ಒಂದು ಬ್ಲೂ ಕಲರ್ ಬಾಕ್ಸಲ್ಲಿ ಕಾಣಿಸ್ತಿದೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿ ಆದಮೇಲೆ ಕೆಳಗಡೆ ಕನ್ಫರ್ಮ್ ಅಂತಿದೆ, ಕನ್ಫರ್ಮ್ ಬ್ಯಾಂಕ್ ಡೀಟೇಲ್ಸ್. ಅದನ್ನು ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಏನೇನಿರುತ್ತೆ ಅಪ್ಡೇಟ್ ಆಗಿರುತ್ತೆ ಅಲ್ವಾ. ಸೊ ಮೇಲ್ಗಡೆ ಡಿಸ್ಪ್ಲೇ ಆಗಿರುತ್ತೆ ಅಲ್ವಾ, ಅದೆಲ್ಲನೂ ಕೂಡ ಸಬ್ಮಿಟ್ ಆಗುತ್ತೆ. ನಿಮ್ಮ ರೀಫಂಡ್ ಅಮೌಂಟ್ ಆ ಬ್ಯಾಂಕ್ ಅಕೌಂಟ್ಗೆ ಬರುವಂಥದ್ದು. ಇಷ್ಟು ಮಾಡಿದ್ರೆ ನೋಡಿ, ಇಲ್ಲಿದೆ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಹೇಳಿಬಿಟ್ಟು. ಈ ಥರ ಬಂತು ಅಂದರೆ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಏನಿರುತ್ತೆ ಅದೆಲ್ಲನೂ ಕರೆಕ್ಟಾಗಿ ಸಬ್ಮಿಟ್ ಆಗಿರುತ್ತೆ ಅಂತ ಅರ್ಥ. ಸೊ ಈ ಥರ ಬಂತಾದಮೇಲೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಅಷ್ಟೇ.
ಇದು ಯಾರಿಗೆ, ನೀವು ಯಾರ್ಯಾರು ಏನದು ತಪ್ಪು ಮಾಡಿಲ್ಲ ಕರೆಕ್ಟಾಗಿಯೇ ಇದೆ ಅಂಥವ್ರಿಗೆ ಇದು. ಯಾರಾದರೂ ತಪ್ಪು ಮಾಡಿದರೆ ಎಡಿಟ್ ಮಾಡ್ಕೊಳ್ಳಿ, ಅಥವಾ ನಮಗೆ ನಾವೇನೋ ಆ್ಯಡೇ ಮಾಡಿರಲಿಲ್ಲ ಅಂತಂದ್ರೂ ಆ್ಯಡ್ ಮಾಡ್ಕೊಳ್ಳಿ. ಇವತ್ತು ಇಷ್ಟ ಆಗಿರುತ್ತೆ. ಸೊ ಇವತ್ತಿನ ಅಪ್ಡೇಟ್ ಇದನ್ನು ಲೈವ್ ಆಗಿ ತೋರಿಸಿದ್ದೀವಿ. ಸೊ ಇಷ್ಟು ಇವತ್ತಿನ ಅಪ್ಡೇಟ್ಸ್ ಇದೆ. ಇದು ನಿನ್ನೆ ಬಂದಿರುವಂಥ ಲಿಂಕು 30ನೇ ತಾರೀಕುವರೆಗೂ ವ್ಯಾಲಿಡ್ ಇರುತ್ತೆ. ಸೊ ನೀವು ಹೋಗಿ ಅಲ್ಲಿವರೆಗೂ ಕೂಡ ಎಡಿಟ್ ಮಾಡಿ. ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಕೊಡೋಲ್ಲ, ಇದೇ ಲಾಸ್ಟು ಅಂತ ಹೇಳಿದ್ದಾರೆ ಅವರು. ಇದು ಫೈನಲ್ ಆಪರ್ಚುನಿಟಿ ಅಂತ ಹೇಳಿ. ಎಸ್, ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ್ದು CET ಅಥವಾ NEET ಏನೇ ಇನ್ಫಾರ್ಮೇಷನ್ ಇದ್ದರೂ ಕೂಡ ತಿಳಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಥ್ಯಾಂಕ್ ಯು.